ನಾ ಹೇಳೋದು ಇಷ್ಟ ರೀ, ಆ ಚೆಲುವಿ ಜಾಗ ಏನೈತಲ್ರಿ ಆಕಿನ ಹೊಲ ಆಕಿಗೆ ಕೊಟ್ಟು ಬಿಡ್ರಿ. ನಿಮ್ಮ ತಹಸೀಲ್ದಾರ್ಕಿ ಕಾನೂನು ಎಲ್ಲ ಗೊತ್ತೈತೆ ನನಗೆ. ನಿಮ್ಗೆ ತಾಕತ್ತಿದ್ರೆ ಆ ಚೆಲ್ವಿ ಹೊಲ ಹೆಂಗೆ ಬಿಡಿಸ್ಕೋರಿ. ಬರ್ತೀನಿ ರೀ ತಹಸೀಲ್ದಾರ್ ಸಾಹೇಬ್ರ. ಒಂದು ತಿಂಡಿನ ಭಾಳ ಐತೆ ನೋಡಿ. ಒಂದು ಏನು ಮಾಡಿ ನಮಸ್ಕಾರ ರೀ. ನಮಸ್ಕಾರ ಏನಾಯ್ತು ರೀ? ತಲಾಟೆಯವ್ರಿಗೆ ಉಂಟು ಮಾತಾಡ್ರಿ, ಭಾಳ ಅಡ್ಡಾಡ್ಸಕತ್ತೀರಿ. ಅದನ್ನು ಏನಾಯ್ತು ರೀ? ನಿಮ್ಮ ಪ್ರಾಬ್ಲಮ್ ಏನಾಗೈತಿ? ಉತ್ತಾರ ತಿದ್ದುಕೊಡಾಗೈತಿ. ಉತ್ತಾರ ತಿದ್ದುಪಡಿ ಮಾಡ್ಕೊಡೋದೈತ್ರಿ? ಮಾತಾಡ್ರಿ, ನಾ ಹೇಳ್ತೀನಿ ನೋಡ್ರಿ, ತಲಾಟೆ ಅವ್ರಿಗೆ ಹೇಳ್ತೀನಿ ಅಂತ. ಭಾಳ ಅಡ್ಡಾಡ್ಸಕತ್ತಾರ್ರಿ. ಹಾಂ ಆಯ್ತು ನಾ ಮಾತಾಡ್ತಂತ, ನಾ ಬಗೆಹರಿಸ್ಕೊಡ್ತೀನಿ ನೋಡ್ರಿ. ಹ್ಞೂ ಸರ್, ಆಯ್ತು ರೀ. ಆಯ್ತು ಗುದ್ದಪ್ಪ ಗೌಡ್ರು ಹೌದಲ್ರಿ ನೀವು? ಅದೇ ಗುದ್ದಪ್ಪ ಗೌಡ ಅಲ್ರಿ. ನಿಮ್ಮ ಪಟ್ಟಗ ನೇರು ಶೆಟ್ ಜೋತ್ರ ಎಲ್ಲಿ ಹೋದ್ರಿ ಎಲ್ಲ? ಅದು ಹಳ್ಳಿ ಗೌಡ್ಕಿ, ಇದು ಸಿಟಿ ಪಾಟೆಸ್ಟ್ ಆಗಿರ್ಬೇಕಲ್ಲ. ಯಾರನ್ನ ತಹಸೀಲ್ದಾರ್ ಮಾವ. ಮತ್ತೆ ಹಳ್ಯಾನ ಫಾಸ್ಟ್ ಆಗಿದ್ರು ಮತ್ತೆ ಮಾವ ಆಗಿರ್ಬಾರ್ದನ? ಹಂಗದಿ ಪಾಳೆ ಗುದ್ದಪ್ಪ ಗೌಡ್ರೆ, ಇಲ್ಲಿ ಹಳೆ ಅಲ್ರಿ, ನಾನು ಡ್ಯೂಟಿ ಮ್ಯಾಗ ಅದೇನು ನಾನು. ಓ ತಪ್ಪತ್ರಿ ತಹಸೀಲ್ದಾರ್ ಸಾಹೇಬ್ರ, ತಪ್ಪತ್ರಿ. ಏನ್ರಿ ಈ ಕಡೆ ಬಂದ್ರಿ ದೂರ? ಅಲ್ಲಿ ನೋಡಿದ್ರೆ ಹಳ್ಳ್ಯಾಗ ಆಸ್ತಿ ನನ್ನ ಹೆಸರಲ್ಲೇ ಬರ್ಕೊಡು ಅಂತಂದ್ರಿ. ಅದಕ್ಕೆ ನಾನು ಇರೋ ಆಸ್ತಿ ಎಲ್ಲ ನಿಮ್ಮ ಹೆಸರಲ್ಲೇ ಬರ್ಕೊಡಕ್ ಬಂದೀನಿ. ಈಗ ಏನೇನು ಆಸ್ತಿ ಬರೀಬೇಕಂತ ಮಾಡ್ರಿ ನನ್ನ ಹೆಸರು ಮ್ಯಾಗ? ನಂದು ಎಷ್ಟು ಐತಿ ನೋಡ, ಅದು ಒಟ್ಟು ನಿಮ್ಮ ಹೆಸರಲ್ಲೇ ಬರಿತೀನಿ. ಇದೇನು ನನ್ನ ಸಂಬಂಧ ಏನಲ್ರಿ, ಲೀಲೋನ್ ಸಂಬಂಧ ಹೋದಲ್ರಿ ಆಸ್ತಿ ತಂಗಿ ಸಲುವಾಗಿ ಇರಕ್ಕೆ ಹೋಗ್ಬೇಕು ತಂಗಿ. ಮತ್ತೆ ಆಕಿನ ಮಾಡ್ಲ ಮತ್ತೆ ಗಂಡ ಹಳ್ಯಾಗಳು ಅದಾರ ನನಗೆ ಆತಾಡ್ರಿ ಎಲ್ಲ ನಿನಗೆ ಅಲ್ಲ ನಾಳೆ. ಅದು ಬರೋಬ್ಬರಿ ಆತ್ರಿ, ನೀವು ಹೇಳೋದು ಬರೋಬ್ಬರಿ ಆತ. ನನಗೂ ಆಸ್ತಿ ನನ್ನ ಹೆಸರು ಮ್ಯಾಗ ಏನು ಬರೀ ಅಂತ ನಾ ಏನು ಕೇಳಾಕತ್ತಿಲ್ರಿ ನಿಮ್ಗೆ. ಇನ್ನೇನು ಮತ್ತೆ ನಿಮ್ಗೆ ಗೊತ್ತಲ್ಲ, ಮಕ್ಕಳು ಬಂದಾವು, ತಂಗಿ ಗಂಡಗ ಸೇರೋದದ. ಲೀಲೋನ್ ಸಂಬಂಧ ರೀ, ನೀವು ಬರ್ಕೊಡಾತೀರಿ ಹೌದಲ್ಲ? ಎರಡು ಹಳ್ಯಾಗಳು ಅದಾವು. ಮತ್ತೆ ಆತ್ರಿ, ಅಲ್ಲಿ ಒಳಗೆ ಹೋರಿ, ಅಲ್ಲಿ ನಮ್ಮ ಕ್ಲರ್ಕ್ ಇರ್ತಾನ, ಅವನಂತೆ ಎಲ್ಲ ಸೈನ್ ಎಲ್ಲ ಮಾಡೋದದಾವು. ಅದನ್ನ ಮುಗಿಸ್ಕೊಂಡು ಬರ್ರಿ ಹೋಗ್ಬರ್ನಂತ ಕಡೆ. ನಾನು ಸ್ವಲ್ಪ ಕೋರ್ಟು ಕಚೇರಿ ಕೆಲಸ ಅದಾವ, ನಾಟ ಮುಂದಿನ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಕೆಲಸ ನೀವು ಮುಗಿಸ್ಕೋರಿ, ನಾನು ಸೈ ಮಾಡಿ ಬರ್ತೀನಿ. ಆಯ್ತು ಹೋಗ್ಬರ್ರಿ. ಗೌಡ್ರೆ, ಎಂತ ತಹಸೀಲ್ದಾರಿಗೆ ಹೆದ್ರಿ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಬಂದದ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲೇ ಅದಾವ. ಆರುನಂತಲೇ ಸೋಮವಾರ ನಡೆಯವನ ಕೋರ್ಟ್ಗೆ ಹೋಗಿ ಬೇಕಿಲ್ಲ ಅಲ್ಲಿ. ಹೌದು ಹೌದು ಹೌದು, ನೋಡ್ತೀನಿ ಅವ್ನು ತಹಸೀಲ್ದಾರ್ನ ಕೋರ್ಟ್ನಾಗ. ಎಂತ ಸಾಮಾರಿ ಗೌಡ್ರದ್ದು ಎಲ್ಲ ಕೇಳಿದ್ರೆ ಉಂಟಲ್ಲ, ಎಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಇರುದು ಮಾರೇ. ಗೌಡ್ರೆ, ನೀವೆಂತ ಮಾರೇ ಬಂದದ್ದೆಲ್ಲ ಟೈಮ್ ಎಲ್ಲ ವ್ಯರ್ಥ ಆಯ್ತು. ನೀವು ಡೈರೆಕ್ಟ್ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರಿ ಅಂತೆ ಮಾರ, ಕೋರ್ಟ್ಗೆ ಸೀದಾ ತಗೊಂಡೋಗಿ ಅಲ್ಲಿಗೆ ಹೋಗಿದ್ದಾರೆ ಅವರು. ಓ ನೀನ್ ರಾತ್ರಿ ಹೇಳಿದ್ನಿ ಓದಂತ ನಾವ ತಗೊಂಡು ಹೋಗಿದ್ದಾರೆ ಗೌಡ್ರೆ, ಎಲ್ಲ ಟೈಮ್ ಎಲ್ಲ ವೇಸ್ಟ್. ಬನ್ನಿ ಹೋಗು ಅಲ್ಲಿಗೆ, ಕೋರ್ಟ್ಗೆ ಹೋಗಿ ನಡಿ. ಬನ್ನಿ. ಆ ವಕೀಲ ಕೈ ಕೊಟ್ರಂತ ಏನ್ ಮಾಡಿ ಅಂತ ಅಲ್ಲೇ ತಗೊಂಡೋಗಿ ಎಲ್ಲ ಅಲ್ಲೇ ಉಂಟಂತೆ. ಹೌದಾ? ನಡಿ, ಅವ್ ತಹಸೀಲ್ದಾರ್ ಬೆಟ್ಟ ಹೋಗಿತ್ತ ಮೊದಲು ಹೋಗಿ ಬೆಟ್ಟ ಬಾ. ಮಗ ತಹಸೀಲ್ದಾರ್ ಹಳೆಯ ಸಿಕ್ಕಣದ ಎಷ್ಟು ಸೊಕ್ಕಿ ಬಂದನು ಗುದ್ದಪ್ಪ ಗೌಡ. ಇವ ಗತಿ ಕಾಣಿಸ್ತಾನೆ ಮಗ. ಪ್ಯಾಂಟ್ ಹಾಕೊಂಡ ನಮಗ ಆನಿ ಮರಿ ಏನ ಆನಿ ಮರಿ. ಬಸ್ ಟೈಮ್ ಅನ್ನೋದು ಹೆಂಗೈತಲ್ಲ? ಯಾರಿಗೆ ಫೋನ್ ಹಚ್ಚಿದ್ಲೆ? ಹೌದಲ್ಲ, ಮರ್ತ ಬಿಟ್ಟಿನಿ, ಲಾಯರ್ ಬಿಟ್ಟಾಗೋದಿತ್ತು. ಹಲೋ ಹಲೋ ಸರ್, ಹೇಳ್ರಿ. ರವಿತೇಜ್ ಸರ್ ಎಲ್ಲಿದ್ದೀರಾ?
ಸರ ಇಲ್ಲೇ ಇದೀನಲ್ಲ ಸರ ಕೋರ್ಟ್ ಹತ್ರ ನೀವೆಲ್ಲದಿರಿ ಸರ್ ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ ಸರ್. ಅದು ಲಾಯರ್ಗೆ ಭೇಟಿ ಮಾಡಿಸ್ತಾ ಅಂದ್ರಲ್ಲ ಸರ್, ಎಲ್ಲಿದ್ದಾರೆ? ಅದೇ ನೀವೆಲ್ಲದಿರಿ ಹೇಳ್ರಿ, ನಾವು ಇಲ್ಲೇ ಇದೀನಿ ಕೋರ್ಟಲ್ಲೇ. ಎಲ್ಲಿ ಹೇಳಿ? ಹಾಂ ಇಲ್ಲಿ ನೋಡ್ರಲ್ಲ ಸರ್ ಬನ್ನಿ 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 ಬನ್ನಿ. ಕಾರ್ ಲಾಕ್ ಮಾಡಿ. ಹಾಂ ಬರ್ರಿ ಸರ್ ಅಲ್ಲ ಬರ್ರಿ. ಆರಾಮದಿರಿ ಸರ್? ಆರಾಮ್ ಸರ್, ನೀವು ಆರಾಮ ಬರ್ರಿ ಬರ್ರಿ ಅಲ್ಲದಾರ ಬರ್ರಿ. ಮತ್ತೆ ಹೋಗ್ತಾರೆ, ಮತ್ತೆ ಜಲ್ದಿ ಹೋಗ್ತಾರೆ ನೋಡ್ರಿ. ಮತ್ತೆ ನಡ್ರಿ ನಡ್ರಿ ಹ್ಞೂ ನಡ್ರಿ. ಬರ್ರಿ ಗೌಡ್ರೆ ಬರ್ರಿ ನಡ್ರಿ ಕೆಡ್ಸ್ಕೊತ್ರಿ ಬರ್ರಿ. ಕೇಸ್ ರಗಡ್ ಮಾಡೀನಿ ಬರ್ರಿ. ನಾನು ನಡ್ರಿ ನೋಡ್ರಿ ಸರತಿ ಮಾಡ್ಬೇಡ್ರಿ, ವಿಚಾರ ಮಾಡ್ಬೇಡ್ರಿ, ನಾ ಎಲ್ಲ ಮಾಡ್ಕೊಡ್ತೀನಿ ಬರ್ರಿ. ಅಲ್ಲೇ ಬಸ್ಯ ನೋಡುಂಬ. ಬರ್ರಿ ತಹಸೀಲ್ದಾರ ಏನು ನಮಸ್ಕಾರ ಸಾಹೇಬ್ರ, ಆರಾಮದಿರಿ? ಆರಾಮ್ ನೋಡ್ರಿ, ಆರಾಮಲ್ರಿ? ಹಾಂ ಆರಾಮದಿ ನೋಡ್ರಿ. ನೋಡ್ರಿ ವಕೀಲರು ಒಟ್ಟು ನಮ್ಮ ಈ ಕೇಸ್ ಗೆದಿಬೇಕು ನಾವು. ಬರ್ರಿ ಗೆದಿಸ್ಕೊಡ್ತೀನಿ ಸರ್ ಒಟ್ಟು ನಮಗೆ ಊರಾಗ ಮಕ್ಕ ತಟ್ಲಾರಂಗೆ ಆಗೈತ್ರಿ ನಾನು. ಅವು ತಗೋರಿ, ನಮ್ಮ ಡಾಕ್ಯುಮೆಂಟ್ ತಗೋರಿ, ಸ್ವಲ್ಪ ಏನೇನಾಯ್ತು ನೋಡ್ರಿ ಕೇಸದ್ದು. ನಿಮ್ಮದು ಕಾಗದ ಪತ್ರನೂ ಕರೆಕ್ಟ್ ಐತಿ. ಹಾಂ ಹಾಂ ಸರ್. ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದು ಮಾಡಿದ್ದು ಕರೆಕ್ಟ್ ಐತಿ. ಮತ್ತು ಚೆಲುವೆ ಅವ್ರ ಗಂಡಂದು ಸಹಿ ಐತಿ. ಹಾಂ ಸರ್ ಐತಲ್ರಿ. ಇದೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಹ್ಞೂ ಸರ್. ಇದು ನಿಮ್ಮಂತೆ ಆಗತ್ತೆ ರೀ. ಇದು ಚೆಲ್ವಿ ಗಂಡ ಸಹಿ ಮಾಡ್ಯಾನ, ಚೆಲ್ವಿ ಮಾಡಿಲ್ಲಲ್ಲ? ಹೌದು ರೀ. ಚೆಲ್ವಿ ಸಹಿ ಮಾಡ್ಬೇಕಾಗಿತ್ತು, ಹಾಂ ಹಾಂ ಹಾಂ. ಅಕ್ಕಿ ಯಾಕೆ ಸಹಿ ಮಾಡಿಲ್ಲ ಹಂಗಾರ? ಅಂದ್ರೆ ಇದನ್ನ ಕೇಸ್ ನಾವಾಗ ಗೆಲ್ಬೋದಂತೀರನ? 100%. ಏನೂ ಡೌಟ್ ಪಡಬೇಡ್ರಿ ಇದ್ರಾಗ. ಚೆಲುವಿ ಗಂಡ ಏನೋ ತೀರ್ಕೊಂಡಲ್ಲ, ಸ್ವಲ್ಪ ಸಮಸ್ಯೆ ಆಗ್ಬೋದು. ಹೌದು ಸರ್. ಅಕ್ಕಿ ಗಂಡಿಲ್ಲ ಅಂತ ಕೇಸಿನ ತೀರ್ಕೊಂಡನಂತೆ. ಹೌದು. ಆಕಿ ಗಂಡನ್ನು ಸಹಿತ ಅವರೇ ಯಾಕೆ ಕೊಲೆ ಮಾಡ್ರಿ ಅಂತ ನೀವು ಹೇಳಿರಿ. ಹೌದು ಹೌದು ಹೌದು. ನಮಗೇನೈತಲ್ಲ ವಾದ ಮಾಡಾಕ, ಚೆಲುವಿ ಪರವಾಗಿ ವಾದ ಮಾಡಾಕ ಸಾಕಷ್ಟು ಬಲವಾದ ಸಾಕ್ಷಿಗಳದಾವ ನೋಡ್ರ. ಆದ್ರೂ ನೀವು ತಲೆ ಕೆಡ್ಸ್ಕೊಬೇಡ್ರಿ, ನಾ ಇದನ್ನ ಟಫ್ ಫೈಟ್ ಮಾಡಿ ನಿಮ್ಗೆ ಕೇಸ್ ಗೆದಿಸ್ಕೊಡ್ತೀನಿ. ಭಾಳ ಚಲೋ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಆದ್ರೆ ರೊಕ್ಕ ಖರ್ಚಾಕತಿ ಸರ್. ರೊಕ್ಕದ ಬಗ್ಗೆ ಒಟ್ಟ ತಿರುಗಿ ಕೆಡ್ಸೋಬೇಡ್ರಿ. ರೊಕ್ಕ ಖರ್ಚು ಮಾಡ್ಬೇಕು. ನಿಮ್ಗೆ ಎಷ್ಟು ಬೇಕಾದ್ರೆ ರೊಕ್ಕ ಕೊಡ್ತೀವಿ ನಾವು. ಕೇಸ್ ಗೆದಿಸ್ಕೊಟ್ಟಿಲ್ರಿ ನಾನು. ರಗಡ್ ಗೆದ್ದಿರಿ ಅಲ್ಲ ಸರ್? ಮಾಡ್ತೇನೆ. ಒಟ್ಟು ಇದೊಂದು ಹೆಂಗಾರ ಮಾಡಿ ಗೆದ್ದು ಬಿಡು ಸರ್. ಈ ಕೇಸ್ ಗೆಲ್ಲೋದು ಗ್ಯಾರಂಟಿ, ಆ ಗೌಡ ಕಟ್ಕಟ್ಟಿ ಹತ್ತೋದು ಗ್ಯಾರಂಟಿ. ನೋಡ್ರಿ ಈಗ ಇದನ್ನ ನೋಡಿದ್ರ ಚೆಲುವಿ ಗಂಡ ಒಬ್ಬ ತೀರ್ಕೊಂಡನಂತ್ರಿ. ಹೌದ್ರಿ. ಮತ್ತು ಇದ್ರ ಸ್ವಲ್ಪ ರಿಕವರಿ ಮಾಡ್ಕೊಳಕ್ಕೂ ಅನುಕೂಲಕ್ಕಿತ್ತು. ಮತ್ತೀಗ ಈಕಿನೂ ಹೆಣ್ಮಗಳಕ್ಕ ಸ್ವಲ್ಪ ಟಫ್ ಫೈಟ್ ಆಗತ್ತೆ. ಆದರೂ ನಾ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. ನಾನು ಕೇಸ್ ನಿಮ್ದು ಗೆದಿಸ್ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಸ್ವಲ್ಪ ನೀವು ಒಂದು ಸ್ವಲ್ಪ ಏನಾರ ವಿಚಾರ ಮಾಡಿ ನೋಡ್ತೀರ. ಯಾಕೆ ಸರ್ ನಾವು ಕೇಸ್ನ್ಯಾಗ ಸೋಲ್ತೀವಲ್ರಿ? ಮತ್ತೆ ನೋಡ್ರಿ ಆ ಗೌಡಗೆ ಏನೈತಲ್ಲ, ನೋಡ್ರಿ ಕಟ್ಟ ಹತ್ತಿದ ಮ್ಯಾಗ ಚೆಲುವಿಗೆ ನಿಮಗೆ ಕಾಲು ಬಿದ್ದ ಕೇಸಿಂದ ಜಾಗ ಬಿಟ್ಟು ಹೋಗ್ಬೇಕು. ಆ ರೀತಿ ಮಾಡೋಣ, ನೀವು ಧೈರ್ಯವಾಗಿರ್ಬೇಕಷ್ಟೇ. ಆಯ್ತು ಸರ್. ನೋಡ್ರಿ ಈಗ ಹೆಂಗೆ ಐತಂತಂದ್ರೆ ಇದು ನಮ್ಮ ಇಜ್ಜತ್ ಪ್ರಶ್ನೆ ಐತ್ರಿ. ಇದು ನಾವು ಭಾಳ ಅವಮಾನ ಎಲ್ಲ ಅನುಭವಿಸಿವ್ರಿ ಹಳ್ಳಿಯಾಗ. ಈಗ ಅದ್ರ ತಕ್ಕದಂತ ನಾವು ಏನು ಮಾಡ್ಬೇಕು, ನಮ್ಗೇನು ಅವ್ರಿಗೆ ಸಿಟ್ಟು ತೀರಿಸ್ಕೋಬೇಕಂತ ಗೌಡ್ರ ಮ್ಯಾಗ ನಮ್ದೇನಿಲ್ಲ ರೀ. ಹಾಂ, ಅವ್ರಿಗೆ ನಾವು ಪ್ರೀತಿಪೂರ್ವಕವಾಗಿ ಕೇಳಿದ್ವಿ ಗೌಡ್ರಿಗೆ. ಆದ್ರೆ ಒಟ್ಟು ಅವ್ರು ಚೆಲುವಿ ಹೊಲ ಬಿಟ್ಕೊಡಕ್ಕೆ ರೆಡಿ ಇಲ್ಲ ರೀ. ಅದಕ್ಕೆ ನಾವು ಈ ನಿರ್ಧಾರ ತೊಗೊಂಡು ನಿಮ್ಮಂತಕ್ಕೆ ಕೇಸ್ ಕೊಡಕ್ಕೆ ಬಂದೀವಿ ರೀ. ಟಫ್ ಫೈಟ್ ಆಕತಿ, ದುಡ್ಡನ್ನು ಖರ್ಚಾಕತಿ. ಸ್ವಲ್ಪ ನೀವು ಒಂದಿಟ್ಟು ಏನಾರ ವಿಚಾರ ಮಾಡಿ ನೋಡ್ತೀರ ನೋಡಿ. ಅವ್ರಿಗೆ ಗೌಡ್ರಿಗೆ ತಿಳಿಸಿ ಭಾಳ ಹೇಳಿವ್ರಿ ನಾವು. ಅವ್ರು ಅರ್ಥ ಮಾಡ್ಕೊಂಡು ಹಳ್ಳಿಯಾಗ ಏನಾರ ಬಗೆಹರಿಸ್ಕೋತಾರಂದ್ರೆ ಬಗೆಹರಿಸ್ಕೊಳ್ಳಿ. ಇಲ್ಲ ಕಾನೂನು ಗೊತ್ತೈತಿ, 4 ರೊಕ್ಕ ಅದಾವು, ರೂಲ್ಸ್ ನನಗೂ ಎಲ್ಲ ಗೊತ್ತದಾವಪ್ಪ ಅಂತಂದ್ರೆ ಬರ್ಲಿಕ್ಕಂದ್ರಿ ಒಟ್ಟಿಗೆ ನೋಡೋಣ್ರಿ. ನಾವು ಅಂತೇಳಿ ನಾವು ರೆಡಿಯಾಗ ನಿಂತೀವಿ. ಏನಾಗತ್ತೆ ಅಲ್ರಿ, ರೊಕ್ಕದ ಬಗ್ಗೆ ಅಂತೂ ತಲೆ ಕೆಡಿಸ್ಕೋಬೇಡ್ರಿ. ಚೆಲುವಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಾವು ನಿರ್ಧಾರ ತೊಗೊಂಡ್ಬಿಟ್ಟಿವಿ. ಬಸ್ಯ ನಾವು ಋಣ ತೀರಿಸೋ ಜವಾಬ್ದಾರಿ ಹೊತ್ಕೊಂಡಿವ್ರಿ. ನಾವು ಎನಿ ಕಂಡೀಷನ್ ಈ ಕೇಸ್ ಗೆಲ್ಲಬೇಕ್ರಿ. ಒಟ್ಟು ನೀವು ಅದನ್ನು ಗೆಲ್ಲಿಸ್ಕೊಡ್ಬೇಕು. ನಾವು ಬರ್ತೀವ್ರಿ. ನೋಡಿ ಸರ, ಒಂದು ಕೆಲಸ ಮಾಡ್ತೇನೆ ರೀ. ಹಂಗಾರ ಊರಾಗ ಅಲ್ಲೇ ಹಿರಿಯರು ಕೂಡಿಸ್ರಿ, ನಾವು ಮುಗಿಸ್ಕೋತೀವಿ ರೀ. ಇಂಥ ಊರಾಗ ರಗಡಿ ಕೇಸ್ ಇದ್ದು ರೀ. ನಾವು ಇವತ್ತಿಗೆ ಏನು ಕೋರ್ಟ್ ಕಟ್ಗಡಿ ಎತ್ತಿಲ್ಲ. ಇಂಥ ಊರಾಗ ಮುಗಿಸ್ಕೊಂಡಿ ನಾವೆಲ್ಲ. ಇನ್ನೇನೇ ಸರ, ಇದನ್ನ ನಾವು ಅಲ್ಲಿ ಊರಾಗ 4 ಮಂದಿ ಹಿರಿಯರು ಕೂಡಿಸ್ರಿ, ಬಗೆಹರಿಸ್ಕೋತೀನಿ ರೀ. ಸಾಹೇಬ್ರ ನಾವು ಬರೋಣ ರೀ. ಏನು ಬರ್ತೀರಿ? ಆಗೋಡ್ರ ಬರ್ತೀರಿ. ಬರ್ರಿ ಬರ್ರಿ, ಮತ್ತೆ ಬರೋದು ಬರ್ರಿ ಆಫೀಸ್. ಆಯ್ತು ರೀ. ಆದರೂ ಸ್ವಲ್ಪ ವಿಚಾರ ಕೇಳಿದ್ರಿ ಎಲ್ಲ. ಇಲ್ಲ ಅಲ್ರಿ. MLA ಅವರ ಬಾಗಲಕೋಟೆ ನದಿ ತುಂಬ ಹರಿಯಾಗತೈತಿ. ಆ ನದಿ ದಂಡೆ ಇರ್ತಕ್ಕಂಥ ಜನರಿಗೆ ಗಂಜಿ ಕೇಂದ್ರ ಮತ್ತು ಅವ್ರ ದನಕರ್ಗಳ ಮೇವಿನ ಸವಲತ್ತು ಇವನ್ನೆಲ್ಲ ಮಾಡಿ ಕೊಡ್ಬೇಕ್ರಪ್ಪ ನೀವು. ಏನೂ ಇಲ್ಲ, ಎಲೆಕ್ಷನ್ ಬಂದಾಗ ಅಷ್ಟು ಬಂದು ಟಾಟಾ ಮಾಡಿ ಹೋಗ್ಬಿಡ್ತೀರಿ. ಇಲ್ಲ ಎಲ್ಲ ಮಾತಾಡಿದೀನಿ, ಎಲ್ಲ ಆಗೈತೆ. ವ್ಯವಸ್ಥೆ ಮುಖ್ಯಮಂತ್ರಿ ಜೋಡಿ ಮಾತಾಡಿನಿ, ಅಧಿವೇಶನದಾಗ ಮಾತಾಡಿನಿ, ಅಧಿಕಾರಿಗಳ ಸಭೆ ಮಾಡೀನಿ, ಎಲ್ಲ ಆಗೈತಿ.
ಅದೆಲ್ಲ ವ್ಯವಸ್ಥೆ ಆಗತ್ತ ಗಂಜಿ ಕೇಂದ್ರ ತೆರಕ್ಕೆ ಹೇಳಿ ಏನು ಚಿಂತೆ ಮಾಡ್ಬಿಡ ಹೋಯ್ ಬಾನಿ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಹೋಯ್ ಬಾ ಆಗತ್ತೆ ಹೋಗಿ ಗೌಡ್ರೆ ನಿಮ್ಮದೇ ಕೂತು ತಿಂದ್ರು ಕರ್ಗಲ್ಲ ಅಷ್ಟು ಆಸ್ತಿ ಉಂಟು ಮಾರ್ರೆ. ಅದರಲ್ಲಿ ಆ ಚೆಲುವಿದು ಆಸ್ತಿ ಎಲ್ಲ ತಗೊಂಡು ಎಂತ ಏ ಬಟ್ಟ ಗೌಡ್ರ ಅಕ್ಕಿಗ ತಿಳಿದಿಲ್ಲ ನಿನಗ ಆ ತಹಸೀಲ್ದಾರ್ ಚಾಪಿ ತೊಗೊಂಡು ನೂಕಿದ್ರೆ ನಾ ರಂಗೋಲ್ ತಗೊಂಡು ತೂಗಿಸ್ತೀನಿ ಅವನ. ಆಯ್ತು ಗೌಡ್ರೆ. ಹೇಮಂತ್ ML ಸಾಹೇಬ್ರ ಅದಾರಪ್ಪ. ಸಿದ್ದಪ್ಪ ಗೌಡ್ರ ಒಳಗೆ ಅದಾರ್ರಿ. ಒಳಗದಾರ್ರೆ ನೀ ಇಲ್ಲೇ ನಿಂದ್ರ ನಾ ML ಸಾಹೇಬ್ರ ಭೇಟಿ ಬರ್ತೀನಿ. ಆಯ್ತು ಗೌಡ್ರೆ. ಆಯಿತು ಇದನ್ನ ಬಿಲ್ ಸ್ಯಾಂಕ್ಷನ್ ಕೊಡು ಹೋಗು. ನಮಸ್ಕಾರ ML ಸಾಹೇಬ್ರ ಆರಾಮದಿರಿ? ನಮಸ್ಕಾರ ರೀ ಬರ್ರಿ ಸಿದ್ದಪ್ಪ ಗೌಡ್ರ. ಆರಾಮದಿರಿ ಸರ? ಆರಾಮದಿ ನೋಡ್ರಿ ನೀವು ಆರಾಮದಿರಲ್ಲ? ಆರಾಮದಿ ನೋಡಿ ಸರ. ಏನು ಭಾಳ ದೂರ ಬಂದಿರಲ್ಲ ಸಿದ್ದಪ್ಪ ಗೌಡ್ರು? ಏನು ಸಾಹೇಬ್ರ ಭೇಟಿ ಆಗೋದು ಒಂದು ಕೆಲಸ ಇತ್ರಿ ಅದಕ್ಕೆ ಬಂದಿದ್ದೀನಿ ಸಾಹೇಬ್ರ. ಏನು ಭಾಳ ಅಂಥದ್ದು ಏನು ಕೆಲಸ ಐತ್ರಿ MLR ಕಡೆ ನಿಮ್ಮದು? ಒಂದು ಮುಖ್ಯವಾದ ಕೆಲಸ ಇತ್ತು ನಿಮ್ಮ ಹತ್ರ ನಂದು. ಹೇಳ್ರಿ ಸಿದ್ದಪ್ಪ ಗೌಡ್ರಿ ಏನು ಕೆಲಸ ಐತಿ ಹೇಳ್ರಿ ಮಾಡಿಕೊಡ್ರು. ನಿಮ್ಗಲ್ಲ ಮತ್ತೆ ಯಾರಿಗೆ ಮಾಡೋಕೆ ನಾವು? ಈಗೇನು ಬಾಲ್ರು ತಾಲೂಕಿಗೆ ಹೊಸ ತಹಸೀಲ್ದಾರ್ ಬಂದಾರಲ್ಲ ಅವ್ರನ್ನ ಒಟ್ಟು ನಮ್ಮ ತಾಲೂಕಿಂದ ಬಿಟ್ಟು ಹೈದರಾಬಾದ್ ಸೈಡ್ ಹಾಕ್ಬಿಡ್ರಿ ಒಟ್ಟು. ಯಾಕ್ರಿ ಅವ್ರಿಗೆ ನಿಮ್ಗೆ ಆಯ್ಬೋರ್ದಿಲ್ಲನ್ರಿ? ಯಾಕೆ ಮನಸ್ತಾಪ ಐತೇನ್ರಿ ಅವ್ರಿಗೆ ನಿಮ್ಗೆ? ಹಂಗೇನಿಲ್ರಿ ಒಟ್ಟು ಅವು ಒಂದು ಸ್ವಲ್ಪ ಬೇರೆ ಕಡೆ ಹಾಕ್ಬಿಡ್ರಿ ಅಲ್ಲಿ ಮುಗಿಸ್ಬಿಡ್ನ ಒಂದು ಕತಿ. ಅಲ್ಲ ಯಾಕೆ ಅವ್ನ ಮ್ಯಾಗ ಟ್ಯಾಕ್ಸ್ ಇಟ್ಟು ಅಂತ ನೀವು? ಈಗೇನ್ರ ನಾವು ಕೆಲಸ ಕೇಳಕ್ಕೆ ಹೋದ್ವಿ ಅಂದ್ರಿ ಒಟ್ಟು ಸಾಹೇಬ್ರು ನಮ್ಗೆ ಅವ್ರು ಸರಿಯಾಗಿ ಹೊಂದಾಣಿಕೆಯಾಗಿ ಮಾಡುವಲ್ರು. ಈ ನಮ್ಮ ಪಂಚಾಯತಿ ಕೆಲಸ ಇರ್ಬೋದು, ರೋಡ್ ಕೆಲಸ ಇರ್ಬೋದು, ಏನೇ ಕೇಳಕ್ಕೆ ಹೋದ್ರು ನಮ್ಗೆ ಸಿಟ್ ಮಾಡ್ತಾರೆ ಸಾಹೇಬ್ರ. ಅದಕ್ಕೆ ನಾವು ನಿಮ್ಮ ಮುಂದೆ ಅಳನ್ ತೋಡ್ಕೊಳಕ್ಕೆ ಬಂದೀವಿ ರೀ. ಒಟ್ಟು ಅವ್ರು ನಮ್ಮ ಈ ತಾಲೂಕು ಬಿಟ್ಟು ಹೈದರಾಬಾದ್ ಕಡೆ ಹಾಕಿಬಿಡ್ಬೇಕು ನೋಡಿ ಸರ್. ಅಲ್ಲ ತಹಸೀಲ್ದಾರ್ ಚಲೋ ಅದಾರಂತ ಎಲ್ಲರೂ ಒಳ್ಳೆ ಅಭಿಪ್ರಾಯ ಐತೆ ಅಂತ ಹೇಳ್ತಿದ್ರು, ನೀವು ಬೇರೆ ಹೇಳಕತ್ತಿರಲ್ಲ? ಏನಿಲ್ರಿ ಊರಾಗ ಸ್ವಲ್ಪ ಹಂಗೆ ಇರುತ್ತೆ ಸುಮ್ಮ ಅಟ್ಟ ಹಾಕ್ಬಿಡ್ರಿ. ಅದು ನಮ್ಗೆ ಒಟ್ಟು ಊರಾಗ ತಾವು ಭಾಳ ಬೇಸರಾಗ್ಯಾರವ್ರು. ಮಾಡೋಣ ನೋಡ್ರಿ. ನಿಮ್ದು ಮಾಡ್ಲಾರ ಮತ್ತೆ ಯಾರು ಮಾಡೋಕ್ರಿ ಸಿದ್ದಪ್ಪ ಸೌಕರ? ನಮ್ದೆಲ್ಲ ನೀವು ನಿಂತು ಹೊತ್ತು ಮಾಡಿರಿ, ಮತ್ತು ನಿಮ್ದು ಮಾಡ್ಲಾರ ಇನ್ಯಾರು ಮಾಡೋಣ್ರಿ? ನೀವು ಒಟ್ಟ ವಿಚಾರ ಮಾಡಿಬಿಡ್ರಿ, ನಿಮ್ಮ ಕೆಲಸ ಆತತ್ತ ತಿಳ್ಕೊರಿ. ನೋಡ್ರಿ ನಾವು ಇಲ್ಲಿವರೆಗೆ ಏನು ಕೇಳಿ ಸಾಹೇಬ್ರ ನಿಮ್ಮನ್ನ ಮತ್ತೆ ನಡೆಸ್ಕೊಡ್ತೀನಿ ರೀ ಸಿದ್ದಪ್ಪ ಸೌಕರ. ಯಾಕೆ ವಿಚಾರ ಮಾಡ್ತೀರಿ? ನೀವು ML MP ಬೇಕಾದಾಗ ನಿಂದಲ್ರಿ ನಮ್ದು ಫುಲ್ ಸಪೋರ್ಟ್ ಇರುತ್ತೆ ನಿಮಗೆ. ಆಯ್ತು ರೀ, ನಮ್ಮ ಕೆಲಸ ನಿಮ್ಮ ಕೆಲಸ ಆತತ್ತ ತಿಳ್ಕೊರಿ, ವಿಚಾರ ಮಾಡಬೇಡ್ರಿ ನೀವು. ಆಯ್ತು ಸಾಹೇಬ್ರ ನಾ ಹೋಗಿ ಬರ್ತೀನಿ ರೀ. ಬರ್ತೀನಿ ಸಾಹೇಬ್ರಣ್ಣ. ಹೋಯ್ ಬರ್ರಿ ಹೋಯ್ ಬರ್ರಿ. ಹೇಮಂತ ತಹಸೀಲ್ದಾರ್ ಫೋನ್ ಹಚ್ಕೊಡೋಟ. ಹಲೋ, ಯಾರು ತಹಸೀಲ್ದಾರ್ ಮಾತಾಡೋದು? ಹೌದ್ರಿ ಸರ್ ಹೇಳ್ರಿ ಸರ್. ನಾ ಯಾರದು ಗೊತ್ತಾಯ್ತಿಲ್ಲ? ಗೊತ್ತಾಯ್ತು ಸರ್ ಹೇಳ್ರಿ. MLA ಸಾಹೇಬ್ರು ಹೇಳ್ರಿ. ಅದೇ ನಿಂದು ಒಂದು ಕಂಪ್ಲೇಂಟ್ ಬಂದಿತ್ತು ಇಲ್ಲಿ. ಏನು ಹೇಳಿ ಸರ್? ಸಿದ್ದಪ್ಪ ಗೌಡ್ರದು ಏನೋ ಇಶ್ಯೂ ಆಗಿದೆ ಅಂತಲ್ಲ, ಏನದು ನಿಮ್ಗೆ ಟ್ರಾನ್ಸ್ಫರ್ ಮಾಡಂತ ಹೇಳ್ತಾ ಇದಾರೆ ಅವರು? ಇಲ್ಲ ಸರ್ ಹಾಗೇನಿಲ್ಲ ಸರ್. ಈಗ ಲೀಗಲ್ ಆಗಿ ಏನು ಆ್ಯಕ್ಷನ್ ತೊಗೋಬೇಕಲ್ಲ ಸರ್, ಆ ಥರ ತೊಗೊಂಡಿದ್ದೀವಿ ಸರ್. ನಿಮಗೆ ಡೌಟ್ ಇತ್ತಂತ ಹೇಳಿ ಸರ್, ಡಾಕ್ಯುಮೆಂಟ್ ಎಲ್ಲ ನನ್ನ ಹತ್ರ ಇದೆ, ನಿಮ್ಗೆ ತಂದು ತೋರಿಸ್ತೀನಿ. ನಿಮಗೆ ನೀವು ಏನು ನ್ಯಾಯ ಇದೆ ಸರ್ ಅದನ್ನು ಕೊಡಿಸಿ ಸರ್, ನಮ್ಗೇನು ತೊಂದರೆ ಇಲ್ಲ ಸರ್. ಅದೇ ನೋಡಿ ಅದೇನಿದೆ ನಿಮ್ಮ ಕಾನೂನು ಪ್ರಕಾರ ಎಲ್ಲ ಬಗೆಹರಿಸ್ಕೊಳ್ಳಿ. ಅದೇ ಬಂದು ಇವಾಗ ಹೋದ್ರವರು ಸಿದ್ದಪ್ಪ ಗೌಡ್ರು, ಅದಕ್ಕೆ ಮಾತಾಡಂತ ಹೇಳಿದರು. ಹಾಂ ಸರ್. ಅದಕ್ಕೆ ಅದೇನೈತಿ ಎಲ್ಲ ಕಾನೂನು ಪ್ರಕಾರ ಏನೈತಿ ನಿಮ್ದು, ಕಾನೂನು ಬಿಟ್ಟು ಏನು ಮಾಡೋಕೆ ಹೋಗ್ಬೇಡ್ರಿ ನಮ್ಮ ಕ್ಷೇತ್ರದಾಗ. ಆಯ್ತು ಆಯ್ತು ಆಯ್ತು. ಕಾನೂನು ಪ್ರಕಾರ ಏನು ಕೇಸ್ ಇದ್ರು ಏನು ಕಾನೂನು ಪ್ರಕಾರ ನಡ್ಕೋಬೇಕು. ನಾನು ಎಂತಲ್ಲಿ ಯಾವುದು ಅಂತ ಬಂದ್ರು ನಾನು ಅವ್ರಿಗೆ ಹೇಳಿ ಕಳಿಸಿರ್ತೀನಿ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಆಯ್ತು ಆಯ್ತು ಸರ್. ಓಕೆ ಸರ್. ಕಾನೂನು ಬಿಟ್ಟು ಯಾವುದು ಮಾಡಿದರೆ ಮತ್ತು ನಿಮ್ಮ ಕ್ರಮ ಕೈಗೊಳ್ಬೇಕು. ಇಲ್ಲ ಇಲ್ಲ ಸರ್ ಇಲ್ಲ ಸರ್. ತಿಳಿತಾ? ಆಯ್ತು ಆಯ್ತು ಸರ್. ಅದೇನ ಊರ ನೀರು ಹೋಗತ್ತತ್ ನೋಡ್ರಿ, ಅದು ಅದನ್ನೆಲ್ಲ ನೋಡ್ರಿ ತಹಸೀಲ್ದಾರ್ ಸಾಹೇಬ್ರು ಹೋಗಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ರೀ ಗುದ್ದಪ್ಪ ಗೌಡ್ರ. ಯಾಕ ದೂರ ಬಂದಿರಲ್ಲ? ನೋಡ್ರಿ ಆರಾಮದಿರಲ್ಲ? ಆರಾಮದೇವಿ. ಯಾಕ ದೂರ ಬಂದಿರಲ್ಲ? ನೀವು ಫೋನ್ ಹಚ್ಚೋದು ಸಾಕಾಯ್ತ್ರಿ, ನೀವು ಹಚ್ಚಿಲ್ಲ ಅದಕ್ಕೆ ನೀವು ಇಲ್ಲಿ ತನಕ ಬರಂಗ ಆತ್ ನೋಡ್ರಿ. ಎಲ್ಲಿ ನಿಮ್ಮ ನಂಬರ್ ಬಂದಿಲ್ಲಲ್ರಿ ಯಾವುದು? ಯಾವಾಗ ಹಚ್ಚಿದ್ರೆ? ಬಂದಿರ್ಬೇಕು ನೋಡ್ರಿ. ಯಾವಾಗ ಹಚ್ಚಿದ್ರೆ? ರಾತ್ರಿ ಹಚ್ಚಿರ್ನ? ನೋಡ್ರಿ ರಾತ್ರಿ ಫೋನ್ ಮಾಡಿದ್ರೆ ಎಷ್ಟೊತ್ತಿಗ್ರಿ? 11 ಗಂಟೆ ಆಗಿರ್ಬೇಕು. ನಾನು ಮಕ್ಕಳು ಟೈಮ್ ಕಸ್ತಾರನ. ಏನ್ ಗುದ್ದಪ್ಪ ಸಾವ್ಕಾರ? ನೋಡ್ರಿ ಅದ ನಮ್ದು ಜಡ್ಪಿ ಎಲೆಕ್ಷನ್ ಏನ್ ಮಾಡಿದ್ರಿ? ಏನ್ ಜಡ್ಪಿ ಎಲೆಕ್ಷನ್ ಏನ್ರಿ? ಟಿಕೆಟ್ ರೀ. ಯಾರಿಗೆ ಟಿಕೆಟ್ ಬೇಕಾ? ನಮಗ್ರಿ. ಮಲ್ ಗ್ರಾಮ ಪಂಚಾಯತ್ನ ಆರಿಸಿ ಬರೋಲ್ ನೀನು, ಜಡ್ಪಿ ಹಂಗೆ ಕೊಡ್ತಾರೆ ನಿನ್ಗೆ? ಮಲ್ ಗ್ರಾಮ ಪಂಚಾಯತ್ ಆರಿಸಿ ಬರೋಗ, ಆಮೇಲೆ ನೋಡ್ ಹೋಗ್, ವಿಚಾರ ಮಾಡ್ಬೇಡ ಹೋಗ್. ಬೇಡ ಬೇಡ, ಕೊಡೋಣ ವಿಚಾರ ಮಾಡ್ಬೇಡ. MLA ಸಾಹೇಬ್ರ ನಮ್ಮೊಂದು ಅವಕಾಶ ಕೊಟ್ಟು ನೋಡ್ರಿ. ನಮ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಊರಾಗ ನಮ್ದು ದೊಡ್ಡ ಹವಾ ಐತ್ರಿ. ನೋಡ್ರಿ ನಮ್ದು ಮೊದ್ಲ ಗುರ್ತು ಎಂಬ್ರಾಯ್ಡ್ರಿ ಸೀರೆ ಐತ್ರಿ. ಸೀರೆ ಇಟ್ಕೊಂಡಿ? MLA ಸಾಹೇಬ್ರ ನಮ್ದು ಬರೀ ಹೆಣ್ಮಕ್ಳು ಹೋಟಿಂದ ಗೆದ್ದು ಬರ್ತೇನೆ ರೀ ನಾನು. ಅಂದ್ರೆ ಹೆಣ್ಮಕ್ಳು ಭಾಳ ಮಂದಿ ಅಂದಂಗೆ ಆಯ್ತು, ಪಲವ್ರು ಭಾಳ ಅದಾರ ಅಂದಂಗೆ ಆಯ್ತು ನಿನಗೆ. ಹಾಂ ಭಾಳ ಮಂದಿ ಇದಾರೆ. ಊರಿಗೆ ಒಂದು ಸಲ
ಕಾಲಿಟ್ಟು ನೋಡ್ರಿ ನೀವು ಹೆಣ್ಮಕ್ಳದ ಹೋಟೆಲ್ಲ ನಮ್ಗ ರೀ ಚಲೋ ಐತಪ್ಪ ಗುದ್ದಾಪ್ ಸಾವ್ಕಾರ ಹಂಗಾರೆ ನಿಂದು ಅವ್ರು ಏನ್ ಮಾಡುದು ಅದು ಹೆಣ್ ಸೀಟ್ ಬರೋಂಗ್ ಕಾಣ್ತೈತಿ ಈ ಸಲ ವಿಚಾರ ಮಾಡೋಣ ನೀವು ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಹೆಣ್ ಸೀಟ್ನಾಗ ಹೆಂಗ್ ಚಾನ್ಸ್ ಕೊಡ್ತೀವ ಹೆಣ್ ಸೀಟ್ ಬರೋಂಗ್ ಕಾಣ್ತೈತದ ಗಂಡ್ ಸೀಟ್ ಬಂದ್ರ ನಿನಗ ಮಾಡೋಣ ವಿಚಾರ ಮಾಡಬೇಡ ನಾನು ಹೇಳ್ತೀನಿ ನಿಂದಿಸಿ ಗೆಲ್ಲಿಸ್ತೀನಿ ನೀವು ಕೊಡ್ರಿ ನೀನ್ ಹೆಂಡತಿ ನಿಂದಿರ್ಸ್ತಿ ವಿಚಾರ ಮಾಡಬೇಡ ಆ ಕಡೆಗೆ ನೀನ್ ಹೆಂಡತಿಗಾರ ಕೊಡ್ಸುನ್ ಅಂತಾಳ ವಿಚಾರ ಮಾಡಬೇಡ ಒಟ್ಟು ನೆನಪನ್ನ ಇಟ್ಕೋರಿ ಏ ನೆನಪದಿ ಗುದ್ದಾಪ್ ಕೂಡ ವಿಚಾರ ಮಾಡಬೇಡ ನೀ ಎಲ್ಲ ತಯಾರು ಮಾಡ್ಕೊ ಹೋಗ ಹೋಗಲ್ರಿ ಹೋಯ್ ಬಾರಪ್ಪ ನೆನಪನ್ನ ಇಟ್ಕೋರಿ ಏ ಒಟ್ಟ ವಿಚಾರ ಮಾಡ್ಬೇಡ ಹೋಯ್ ಬಾ ನೀ ಅಲ್ಲೋ ಟೆನಿಸ ಬೆಳೆದಿದ್ದು ಬೆಳೆ ಹಾಸ್ತೀನಿ ಅಂತೇಳಿ ಹಚ್ಲ ಹಂಗ ಅಡ್ಡಾಡಕತ್ತಿ ಊರಾಗ ಸೊಕ್ಕಿ ಬಂದೇನ ಇಲ್ರಿ ಗೌಡ್ರ ಮತ್ತು ಹೊಳಿ ಎಲ್ಲ ನೀರು ಮುಳುಗಿ ನಿಂತತಿ ಎಲ್ಲ ಹೊಳೆ ಭೂಮಿ ಹೊಲ ಹೊಳ್ಯಾಗದಾವು ಮುಂದಿನ ಸಲ ಮತ್ತು ಹಚ್ತೀನಿ ಅಲ್ರಿ ನೀ ಏನು ಮಾಡ್ತಿ ಗೊತ್ತಿಲ್ಲ ತಂದು ರೊಕ್ಕ ಕೊಟ್ಟೋಗ ಏ ಗುದ್ದಾಪ್ ಗೌಡ್ರ ಏನ್ರಿ ಸಿದ್ದಪ್ಪ ಗೌಡ್ರ ಗುದ್ದಾಪ್ ಗೌಡ್ರ ಕೊಟ್ಟ ಮಾತು ಏನಾತೀಗ ಗೌಡ್ಕಿ ಮಣಿತನ ಕೊಟ್ಟ ಮಾತು ತಪ್ಪಲ್ಲ ಅಂತ ಹೇಳ್ತಿದ್ರಿ ಯಾಕೆ ಕಡಲ್ಲ ನಾಲ್ಗೆ ಅಂತಿದ್ರಲ್ಲ ಈಗೇನು ಹೇಳ್ತೀರಿ ನಾಲ್ಗೆ ತನ ಯಾಕೆ ಕಡೆ ಐತದ ಸಿದ್ದಪ್ಪ ಗೌಡ್ರ ನಾವು ಮಾಡೋ ದಿನನಿತ್ಯ ಕೆಲಸನ ನೋಡಕ್ಕಂತ ಮ್ಯಾಗ ಒಬ್ಬ ದೇವ್ರದಾನ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಂಗಿಲ್ಲ ಅಂತಲ್ಲ ಎಲ್ಲರೂ ನೋಡ್ತಿರ್ತಾರ ನೀವು ಮಾಡೋ ಅಂತ ಕೆಲಸನ ನೋಡಕ್ಕ ಮ್ಯಾಗ ನಾವು ಬ್ಯಾಡ್ರಿ ಅಲ್ಲೊಬ್ಬ ಬರಾಕತ್ತ ನೋಡ್ರಿ ಕೇಳಿ ಪಡ್ಕೋಬಾರ್ದ್ರಿ ತಾವಾಗೇ ಕೊಡ್ಬೇಕು ಗೌರವನ ನಂದು ಗೌಡಿಕೆ ಐತಿ ಅಂತಸ್ತು ಐತಿ ಆಸ್ತಿ ಐತಿ ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಡೋದಲ್ರಿ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬೇಕು ಅವ್ರ ಹುದ್ದೆಗೆ ಮರ್ಯಾದೆ ಕೊಡ್ಬೇಕು ಅವರಲ್ಲಿರುವಂಥ ವಿದ್ಯೆಗೆ ಬುದ್ಧಿಗೆ ಮರ್ಯಾದೆ ಕೊಡ್ಬೇಕ್ರಿ ಏನಂತೀರಿ ಗೊತ್ತಾಗ್ಬಿಡ್ರಿ ಗೌಡ್ರ ಸರ್ಗಟ್ಟ ಏನಾರು ತರ್ಸು ನೋಡ್ರಿ ಹೋಗ ಕೊಡ್ರಿ ಚಾ ಗಿರ್ಮಿಟ್ ತೊಗೊಂಬ ಗೌಡ್ರಿಗೆ ಗೊತ್ತಾಗ್ಬಿಡ್ರೆ ಅವೆಲ್ಲ ಬ್ಯಾಡ್ರಿ ಈಗ ಬ್ಯಾಡ್ರಿ ನಾವು ಆನ್ ಡ್ಯೂಟಿ ಮೇಲೆ ಬಂದೀವ್ರಿ ಈಗ ಮತ್ತೆ ಹೋಗ್ಬೇಕೀಗ ನಾವು ಗೌಡ್ರೆ ಅದೆಲ್ಲ ಬ್ಯಾಡ್ರಿ ಅದೇನೂ ಬ್ಯಾಡ್ರಿ ನಾವೀಗ ಡ್ಯೂಟಿ ಮೇಲೆ ಬಂದೀವಿ ಸ್ವಲ್ಪ ಮಹತ್ವವಾದಂಥ ವಿಷಯಗಳನ್ನ ಮಾತಾಡೋದವು ಅದನ್ನು ಬಗೆಹರಿಸ್ಕೋಬೇಕಂತನೇ ಬಂದೀವ್ರಿ ಇವತ್ತು ಸಿದ್ದಪ್ಪ ಗೌಡ್ರೆ ಏನು ವಿಚಾರ ಮಾಡಿದ್ರಿ ಚೆಲುವಿ ಹೊಲ ನೀವೇ ಬಿಟ್ಟು ಕೊಡ್ತೀರೋ ಏನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿ ತೊಗೊಳ್ಳೋಣ ಸಾಹೇಬ್ರ ನನಗೇನು ಹೊಲ ಹಂಗೆ ಕೊಟ್ಟಿಲ್ಲವ ನಾ ರೊಕ್ಕ ಕೊಟ್ಟಿನಿ ನಾನು ರೊಕ್ಕ ಕೊಟ್ಟು ನಾ ಬಿಟ್ಟು ಕೊಡ್ತೀನಿ ನೋಡ್ರಿ ಗೌಡ್ರೆ ಅದೇನು ರೊಕ್ಕದ ಐತಲ್ರಿ ನಾನು ಜವಾಬ್ದಾರಿ ತೊಗೋತೀನಿ ರೀ ಅದನ್ನು ಆ ಚೆಲ್ವಿ ಹೊಲದ ಏನೇನು ಡಾಕ್ಯುಮೆಂಟ್ ಅದಾವಲ್ರಿ ಎಲ್ಲ ತರಿಸ್ಬಿಡ್ರಿ ಆ ಚೆಲ್ವಿಗೆ ಕೊಟ್ಬಿಡ್ರಿ ಇಲ್ಲ ಅಂತಂದ್ರೆ ನಾ ಏನು ಬೇರೆ ರೀತಿ ಬಗೆಹರಿಸ್ಕೋಬೇಕಿಲ್ಲ ಹಂಗೆ ಬಗೆಹರಿಸ್ಕೋಬೇಕಾಗತ್ತೆ ನಾನು ಸಾಹೇಬ್ರ ಕೊಟ್ಟು ರೊಕ್ಕಕ್ಕೆ ಬಡ್ಡಿ ಹಾಕಿ ಕೊಟ್ರೆ ಅಷ್ಟೇ ಹೊಲ ಬಿಟ್ಕೊಡವನ ಇಲ್ಲಿಕ ಕೊಡುದಿಲ್ಲ ಅಲ್ಲೇ ಕೋರ್ಟ್ನಾಗ ನೋಡ್ಕೊಳ್ಳ್ರಿ ಗೌಡ್ರ ನಿಮ್ಮ ಬಡ್ಡಿ ಚಕ್ರ ಬಡ್ಡಿ ಗಂಟ ಅಸಲ ಎಲ್ಲ ಚುಕ್ತ ಮಾಡಕ್ಕೆ ಬಂದೀವಿ ನಾವಿಲ್ಲಿ ಹಳ್ಳ್ಯಾಗ ಕೂತು ಮಾತಾಡಿ ಬಗೆಹರಿಸ್ಕೋತಿರೋ ಏನು ಹಿಂಗೆ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಿರೋ ಯಾಕಪ್ಪ ಅಂದ್ರೆ ಇಲ್ಲೇ ಬಗೆಹರಿಸಂದ್ರೆ ಬಗೆಹರಿಸ್ಕೋರಿ ಇಲ್ಲಂದ್ರೆ ನಿಮ್ಮ ಮುಖರ್ಜಿ ಕೇಸ ತಹಸೀಲ್ದಾರ್ ಕಡೆಯಿಂದ ನನ್ನ ಕೈಯಾಗ ಬಂದೈತಿ ಈಗ ಇಲ್ಲಾಂದ್ರೆ ಭಾಳ ವಾಜ್ಯ ಆಕೈತಿ ನೋಡ್ರಿ ನಿಮ್ದು ಏನಂತೀರಿ ಗೌಡ್ರೆ ಇಲ್ಲ ಅಲ್ರಿ ನಾ ಕೊಟ್ಟು ಗಂಟೆ ಬಡ್ಡಿ ಹಾಕಿ ಕೊಟ್ಬಿಡ್ರಿ ನಾ ಬಿಟ್ಟು ಕೊಡ್ತೀನಿ ಏನು ಬರ್ದು ತಹಸೀಲ್ದಾರ್ ಆಫೀಸ್ ಬಂದು ಬಿಟ್ಟು ಕೊಟ್ಟೋಕಿನಿ ಮಾತಾಡ್ರಿ ಗೌಡ್ರೆ ಇನ್ನೇನು ಕಾಗದ ಪತ್ರನು ಕೊಡ್ತೀನಿ ಅಂದಾರೆ ಅವ್ರೆ ಸ್ವಲ್ಪ ಜಲ್ದಿನ ಚೆಲುವಿನ ಕರೆಸ್ಬಿಡ್ರಿ ಮುದ್ದೆ ಮುದ್ದೆ ಮಾಡ್ಯಲ್ಲ ರಾಗಿ ಮುದ್ದೆ ನಾಟಿಕೋಳಿ ಸಾರು ಸಿಗವ ಆರಾಮದಿಲ್ಲ ಬೇ ಆರಾಮದೀನಪ್ಪ ಹಾಂ ಇಲ್ಲ ಸ್ವಲ್ಪ ನೋಡಿ ಬೇ ಇವ್ರು ಯಾರಂತ ಗೊತ್ತಾಕರ ನಿಮ್ಗೆ ಸ್ವಲ್ಪ ಗುರ್ತು ಹಿಡಿಬೇ ಇವ್ರನ್ನ ಬಸ್ಯಾ ಬಾಡಿಗೆ ತಂದೇನ್ರಿ ಏ ನಿನ್ನ ಚಲುವೆ ಬಾಡಿಗೆ ಅಲ್ಲಿವ ಕಷ್ಟಪಟ್ಟು ಪೊಲೀಸ್ ಆಗೀನಿ ಅದು ಬಿಡ ಗೌಡ್ರ ಊರ ರಕ್ಷಾಗ ಊರ್ ಮಂದಿ ಮುಂದೆ ನೀನು ಹೊಲ ಕೊಡ್ತ ಒಪ್ಕೊಂಡಾರ ಮತ್ತೇನ್ರ ಸಮಸ್ಯೆ ಅದಾವ ನೀನು ಏನಾರ ತಕರಾರು ಇದ್ರೆ ಹೇಳ್ಬೇ ಎಲ್ಲ ಬಗೆಹರಿಸೋಣಂತ ಏನಿಲ್ಲಪ್ಪ ಇನ್ನೇನು ಬೇಕು ನನಗೆ ಇವು ನೋಡಿದ್ರೆ ಪೊಲೀಸ್ ಆದ ನೀ ನೋಡಿದ್ರೆ ತಹಸೀಲ್ದಾರ್ ಅದ ನನ್ನ ಹೊಲಾನು ನನಗೆ ಬಿಡಿಸ್ಕೊಟ್ರೆ ನಿಮ್ಮನ್ನು ಓದಿಸಿದ್ದಕ್ಕೂ 4 ಅಕ್ಷರ ಕಲಿಸಿ ಒಂದು 4 ತುತ್ತು ತಿನ್ಸಿದ್ದಕ್ಕೂ ಈ ಜೀವ ಸಾರ್ಥಕ ಆತಪ್ಪ ಇನ್ನೇನು ಬೇಕು ನನಗೆ ಏನು ಬೇಡಪ್ಪ ಬರ್ರಿ ಚಾದ ಅಂಗಡಿಗೆ ಬರ್ರಿ ಚಾ ಮಾಡಿ ಕೊಡ್ತೀನಿ ನಡಿಬೇ ಒಂದು 2 ನಿಮಿಷ ನೀನು ನಡಿಬೇ ಬರ್ತೀವಂತ ಒಂದು 5 ನಿಮಿಷ ಕೆಲಸ ಐತಿ ನಡಿ ಚಲಿ ಬಂದೀವಿ ನಾವು ಬರ್ತೀನಿ ನಡಿಬೇ
ಗೌಡ್ರೆ ಮಾವನು ಹೌದಲ್ರಿ ಮಾವರ ಮತ್ತೇನ್ರಿ ವಿಶೇಷತೆ? ಮತ್ತೇನಿಲ್ಲ, ಬಾಗಲಕೋಟೆಗೆ ಹೊಳಿ ಬಂದೈತಿ. ಹೌದು, ಒಂದ್ 5 kg ಮೀನಾ ತರಿಸ್ತೇನೆ, ಕಡಕ್ ರೊಟ್ಟಿ, ನಿಂಬೆಹಣ್ಣು, ಉಳ್ಳಾಗಡ್ಡೆ ಹಚ್ಕೊಂಡ್ ತಿನ್ನಂತೆ. ಮನಿ ನೋಡಿ ಅಡಿಗೆ ಮಾಡಿಸ್ತೇನೆ. ಆಯ್ತಾಳ್ರಿ, ಲೀಲೋಗ್ ಹೇಳ್ಬಿಡ್ರಿ. ಮೀನಾ ತಂಬ ಹೋಗ. ಆಯ್ತಾಡ್ರಿ ಗೌಡ್ರ. ಏ ನಾ ಮಾವದನ ಹಂಗ ಅನ್ಬೇಡ ನೀನ. ಮುಂದೆ ಇಲೆಕ್ಷನ್ ನಿಂದ್ರ ಅದಾನ, ಪಂಚಾಯತಿ ಇಲೆಕ್ಷನ್ಗೆ. ಮಾವ್ರ ನೀವೆಲ್ಲ ರೆಡಿ ಮಾಡ್ಕೊಡ್ರಿ, ಬರ್ತೀನಿ ಅಂತ. ಎಲ್ಲ ರೆಡಿ ಮಾಡ್ತೀನಿ. ನಮಸ್ಕಾರ ರೀ ತಹಸೀಲ್ದಾರ್ ಸಾಹೇಬ್ರಿ. ಆರಾಮದಿರಿ ನೋಡ್ರಿ ತಹಸೀಲ್ದಾರ್ ಸಾಹೇಬ್ರ, ಆರಾಮದಿರಿ. ಮತ್ತೇನ್ರಿ ಏನು ಈಗ ಚಲೋ ಆತ್ರಿ ನೀವು ಬಂದಿಂದ. ಭಾಳ ನಮಗೂ ಒಂದು ಖುಷಿ ಅನಿಸ್ತು ನೋಡ್ರಿ. ಗೌಡ್ರಿಗೆ ಒಂದು ಚಲೋ ಪಾಠ ಕಲಿಸಿದ್ರಿ ನೀವು. ಮಾಡಬೇಕಲ್ರಿ ಅದನ್ನ. ಬರೋಬ್ಬರಿ ಆದ್ರಿ ನಿಮ್ ಬೆಳೆದ ಬೆಳೆಯಲ್ಲ ತಂದು ನಮ್ಗ ಹಚ್ಚಿರಿ, ನಮ್ಗ ಕೊಡ್ರಿ. ದೊಡ್ಡ ಕಿರಿಕಿರಿಪ್ಪ ಅವ್ರದ್ದು. ಈಗ ಬರೋಬ್ಬರಿ ನೀವು ಪೊಲೀಸರಾದ್ರು, ನೀವು ಒಬ್ರು ತಹಸೀಲ್ದಾರ್ ಆದ್ರಿ, ಚಲೋ ಗುಣ ಇಟ್ಬಿಟ್ರಿ ನೋಡ್ರಿ ಅವ್ರಿಗೆ. ಹೌದಲ್ರಿ? ಭಾಳ ಹೆಂಗ ಚಲೋ ಓದಿಸ್ಬೇಕಂತ ಯಾಕೆ ಹೇಳ್ತಾರೆ, ವಿದ್ಯಾವಂತರು ಇದಕ್ಕೆ ಹೇಳ್ತಾರ. ಹೌದಲ್ರಿ? ಇದು ಭಾಳ ಚಲೋ ಆತ್ ನೋಡ್ರಿ. ಆಯ್ತ್ರಿ, ನಿಮ್ಗೆ ಅಗ್ದಿ ಇನ್ನು ಹಿಂಗೆ ಚಲೋ ತಗ ಮಾಡಿ ಹಿಂಗೆ ಮೆರ್ರಿ ಚಲೋ ತಗ. ಆಯ್ತ್ರಿ, ಬರ್ತೀವ್ರಿ ಹಂಗಾರ. ಬರ್ರಿಪ್ಪ. ನೋಡ್ಬೇ, 25 ವರ್ಷದಿಂದ ಫೈಟ್ ಮಾಡಕತ್ತಿದ್ದಲ್ಲ, ತಗೋಬೇ ಇವೆಲ್ಲ ಹೊಲದ ನಿನ್ನ ಆಸೆ ಪತ್ರ ನೋಡು. ಎಲ್ಲ ಬರಬರ ಅದಲ್ಲ, ಒಂದ್ಸಾರಿ ನೋಡ್ಕೊಂಡ್ಬಿಡು. ಸಮಾಧಾನ ಆತ್ ಬೇಗ? ಆತಪ್ಪ. ಖುಷಿ ಆತಿಲ್ಲ? ಖುಷಿ ಆತಪ್ಪ. ಹಾ, ಮತ್ತೇನಾರ ಅದಾನ ಬೇ? ಏನಾರ ಕಾಗಪತ್ರ ಯಾವ್ರ ಕೊರತೆ ಅದಾವನ? ಯಾವ್ರ ನನಗೇನು ತಿಳಿತೈತಪ್ಪ ಇದ್ರಾಗ? ನಾ ಎಲ್ಲ ಚೆಕ್ ಮಾಡೀನಿ. ಎಲ್ಲ ಉತ್ತಾರ ಡವ್ ಉತ್ತಾರ ಎಲ್ಲ ಅದಾವ, ಡಾಕ್ಯುಮೆಂಟ್ಗಳು ಎಲ್ಲ ಬರೋಬ್ಬರಿ ಅದಾವ. ಹಾ, ಇನ್ನೇನು ತಲೆ ಕೆಡ್ಸ್ಕೊಬೇಡ್ಬೇ. ಈ ಪತ್ರ ಎಲ್ಲನೂ ಅದಾವ, ಎಲ್ಲ ಬರೋಬ್ಬರಿ ಆಯ್ತು ಬಾ. ಆತಪ್ಪ. ಮತ್ತೆ ಏನು ಸಮಸ್ಯೆ ಇಲ್ಲ ನೋಡಿ. ಯಪ್ಪ ಅಂದಂಗ ಅದ ಮೂಕರ್ಜಿ ಚೆಲುವೆ, ಅದ ನಾನು ಶಿವ ಕೂಡಿ ನಾಟಕ ಮಾಡಿದೀವಿ. ಅದನ್ನ ಯಾವ ಮುಖರ್ಜಿ ಕೇಸ್ ಇಲ್ಲ, ಏನೂ ಇಲ್ಲ. ಅದೆಲ್ಲ ನಾವ ನಾಟಕ ಮಾಡಿದ್ದದು ಸೇರಿ. ನನ್ನಂತ ಇವ ಲೆಟರ್ ಕೊಡುದು, ಈ ಲೆಟರ್ ನಾನು ಇವನಂತ ಕೊಡುದು, ಎಲ್ಲ ಒಂದು ನಾಟಕ ಆಟ ಇದೆ. ನೀರು ಇಳಿಸೋದು ನಮ್ಮ ಕೆಲಸ. ಅವನು ಹೆಂಗಾರ ಮಾಡಿ ಮಣ್ಣು ಮುಕ್ಕಿಸ್ಬೇಕಾಗಿತ್ತು, ಮುಗಿಸಿದಿ ನೋಡು. ಅದೆಲ್ಲ ನಿನ್ಗೆ ಯಾಕೆ ಬೇಕಾ? ನಿನ್ನ ಆಶೆನೇ ಸಿಕ್ಕಿಲ್ಲ. ಎಷ್ಟು ಶಾಣ್ಯಾರಿಗಿರಿಪ್ಪ. ಈಗ ಹೆಂಗ ಹಿಂಗ ನಿಂತು ಮಾತಾಡ್ಸೋ, ಚಾ ಚುಮ್ಮರಿ ಬಜ್ಜಿ ಏನಾರು ಕೊಡ್ತೇವೆ ನಮ್ಗೆ. ಚಾ ಮಾಡ್ಕೊಂಡು ನಮ್ಮ ಪಾಟ್ನ ಮರಿ ಅದನ್ನ ಹೇಳ್ತಾನ ನೋಡಿಪ್ಪ ಇವ. ಹಂಗಾಡ್ಬೇವ, ಕುಂದ್ರ ತರ್ತಾನ ಕುಂದ್ರ. ಮದುವೆ ವಯಸ್ಸು ಬಂದಾನ, ಹಂಗ ಮಾಡಕತ್ತಾನ. ಅದಕ್ಕ ಬಸ್ಯ ಎಲ್ಲಿ ಸರ್ವೆ ಆಫೀಸರ್? ಯಪ್ಪ ಸಂಜೆ ತಗೋಯಪ್ಪ ಚಾ ತಗೋಲ್ಲ. ಬಸ್ಸ ಹೊಟ್ಟೆ ಹಾಲು ಚಾನ ಕೇಳ್ತಾನ ಇವರ ಮಗನ. 4 ಕಿಲೋದು ಬಿಡೋದನ್ನೆಲ್ಲ ಸರ್ವೆ ಆಫೀಸರ್ ಚಲೋ ತಂಗ ನೋಡ್ಕೋ. ಪೊಲೀಸ್ ಆಗಿ ಮತ್ತು ಅವ್ರ ಸರ್ವೆ ಆಫೀಸರ್ ಅದಾರ, ಇನ್ನೇನು ಕೊರತೈತಿ ನಿಂದ? ಏನಿಲ್ಲಲ್ಲ. ಈಗ ಒಂದು ಕಳ ಬತ್ ನೋಡು ಮಗಗೆ. ಯಾಕೆ ಕೊಡಿ? ಈಗ ಹೆಮ್ಮೆ ಆಗಾಕತ್ತೈತ್ ನೋಡಪ್ಪ. ದೃಷ್ಟಿ ತೆಗಿಬೇಕು ನೋಡಪ್ಪ ನಿಮಗ. ಸಿಗವ, ಏನಾರ ಸಮಸ್ಯೆ ಇದ್ರೆ ಹೇಳ್ಬೇ, ಎಲ್ಲ ಬಗೆಹರಿಸ್ತೀವಿ ನಾವು. ಏನು ಸಮಸ್ಯೆ ಇಲ್ಲಪ್ಪ, ಒಂದೇ ಸಮಸ್ಯೆ ಐತಿ. ಏನು ಬೇ? ಮತ್ತೂ ಸಮಸ್ಯೆ ಐತೆ. ಏನದ? ವಿಡಿಯೋ ನೋಡಕತ್ತಾರಲ್ಲ ಇವ್ರ, ಸಬ್ಸ್ಕ್ರೈಬ್ ಮಾಡುವಾರ ಅವ್ರ. ಯಾಕೆ ರೋಪ ಯಾಕೆ ಮಾಡೋಲ್ರ? ವಿಡಿಯೋ ಚಂದ ಮಾಡಕತ್ತೀವಿಲ್ಲ, ಹೌದಿಲ್ಲ ಗೌಡ್ರ? ಕೋರ್ಟ್ಗೆ ಹೋಗ್ತಾನೆ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂದ್ರೆ ನೋಡ್ರಿ. ಮತ್ತ ಗುದ್ದಪ್ಪ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಹಾಂ, ಲೈಕ್ ಮಾಡಿ. ಇಲ್ಲ ಹೊಳಿಗೆ ಹೋಗಿ ಮೀನಾನ ತೊಗೊಂಬರ್ತೀನಿ. ಸೊ ನೋಡ್ರಿ, 6ನೇ ಎಪಿಸೋಡ್ ಮಾಡ್ಬೇಕಂತೇಳಿ ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ. ಬಟ್ ನೀವು ಕಮೆಂಟ್ ಮುಖಾಂತರ ಹೇಳ್ರಿ ಅಂತ ಹೇಳಿದ್ವಿ. ಸೊ ಎಲ್ಲರೂ ಕಮೆಂಟ್ ಹಾಕಿದ್ರಿ. ಸೊ ಎಲ್ಲರೂ ನೀವು ಒಳ್ಳೆ ಪ್ರೀತಿ ತೋರಿಸಿದ್ರಿ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ, ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ. ಸೊ ಇದೇ ರೀತಿ ನಮ್ಮ ಜನತಾ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟಿ ಹೊಡೆಯೋದು ಮರಿಬೇಡ್ರಿ. ಟನ್ ಟನ್ ಟನ್. ನಮಸ್ಕಾರ. ನಮಸ್ಕಾರ. ಚಂದನ ಅದಲ್ಲ ಚಂದನ ಅದಲ್ಲ ಬರ್